ಕೆಲವು ಸಲ ಹೇಳಿದ್ದನ್ನೇ ಮತ್ತೆ ಹೇಳಬೇಕಾಗತ್ತೆ. 3 ವರ್ಷಗಳ ಹಿಂದೆ ಸರ್ಕಾರ, ಬಿಜೆಪಿ ಇವತ್ತು ಕಾಂಗ್ರೆಸ್ ಅಷ್ಟೇ, ಎರಡೂ ಸರ್ಕಾರನೇ ತಾನೆ. ಗೆಲ್ಲೋವರೆಗೂ ಪಕ್ಷ, ಗೆದ್ದ ಮೇಲೆ ಆಡಳಿತ ಮಾಡೋ ಸರ್ಕಾರ ಹಾಕ್ಬೇಕು, ಪಕ್ಷ ಅಲ್ಲ. ಎರಡೂ ಸರ್ಕಾರಗಳಲ್ಲಿ ಯಾರು ತಪ್ಪು ಮಾಡೋದು ಪ್ರಶ್ನೆ ಮಾಡಬೇಕಾಗಿರೋದು ನಾವು ನಾಗರಿಕರು ಅಲ್ವೇ. 3 ವರ್ಷದ ಹಿಂದೆ ದೇವನಹಳ್ಳಿಯ ಒಂದು 13 ಜಿಲ್ಲೆಗಳ 1700 ಎಕರೆ ಏನಿದೆ ಒಂದು ಕೃಷಿ ಭೂಮಿ, ಅದಕ್ಕೆ ಒಂದು ನೋಟಿಫಿಕೇಶನ್ ಕೊಡ್ತಾರೆ. ಅದನ್ನು ವಿರೋಧಿಸಿ ಇದು ಕೃಷಿ ಭೂಮಿ, ನಾವು ರೈತರು ಭೂಮಿಯನ್ನು ಕೊಡಲಿಕ್ಕೆ ತಯಾರಿಲ್ಲ ಅಂತ ಒಂದು ಆಂದೋಲನ ಶುರುವಾಯಿತು ಇಮಿಡಿಯೇಟ್ ಆಗಿ. ಆಗಿರುವ ಸರ್ಕಾರ ಅದರ ಬಗ್ಗೆ ಏನು ಮಾತಾಡಲ್ಲ, ಒಂದು ಇಂಡಸ್ಟ್ರಿಯಲ್ ಪ್ಲಾನ್ ಹೇಳಲ್ಲ. ಆಕ್ರಮಣ ಬೇಕು, ಸ್ವಾಧೀನ ಬೇಕಷ್ಟೇ. ಆಗ ವಿರೋಧ ಪಕ್ಷದಲ್ಲಿದ್ದಂತಹ ನಮ್ಮ ಸಿದ್ದರಾಮಯ್ಯನವರು ಆ ರೈತರ ಆಂದೋಲನಕ್ಕೆ ಭೇಟಿ ಹೋಗ್ತಾರೆ. ಜನಪರ ರೈತಪರರಾದ ನಾಯಕರಲ್ವ ಅವರು, ನಿಮ್ಮ ಕಷ್ಟ ಸಂಕಷ್ಟ ನನಗೆ ಅರ್ಥ ಆಗ್ತಾ ಇದೆ, ನಿಮ್ಗೆ ಅನ್ಯಾಯ ಆಗ್ತಾ ಇದೆ, ಮುಂದಿನ ಸಲ ನಾನು ಗೆದ್ರೆ ಇದನ್ನು ಬಿಡಲ್ಲ, ನಿಮ್ಮ ಗಾಯನ ವಾಸಿ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ. ಅದಾದ ನಂತರ ಸದನದಲ್ಲೂ ಅಸೆಂಬ್ಲಿನಲ್ಲೂ ಗರ್ಜಿಸ್ತಾರೆ. ಯಾಕೆ ಈ ಅನ್ಯಾಯ ನಡೀತಿದೆ ಅಂದಾಗ ಆಗಿನ ಸರ್ಕಾರದ ಮಂತ್ರಿಗಳು ಇಲ್ಲೆಲ್ಲ ಒಂದು 50% ಜನರು ಕೂಡ ರೈತರು ಬೇಡ ಅಂತಂದ್ರೆ ನಾವು ಬಿಟ್ಕೊಡ್ತೀವಿ ಅಂತ ಒಂದು ಮಾತು ಬರುತ್ತೆ. ಆಮೇಲೆ ಈ ಸರ್ಕಾರ ಬರುತ್ತೆ. ಸರ್ಕಾರ ಬಂದು 2 ವರ್ಷಗಳಾಗುತ್ತೆ, ರೈತರು ಆಂದೋಲನ ಮಾಡ್ತಾನೆ ಇದ್ದಾರೆ. ಅಲ್ಲಿವರೆಗೂ ಅವರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಅವ್ರ ಜೊತೆ ಹೋರಾಟಗಾರರು ಹೋಗ್ತಾರೆ. ಏನಾಗ್ತಾ ಇದೆ ಇಲ್ಲಿ, ರೈತರ ಪರ ನಿಂತವ್ರು ಯಾರೂ ಇಲ್ವಾ ಅಂತ ಎಲ್ಲ ಸಂಘಟನೆಗಳು ಸೇರಿ ಹೋರಾಟ ಮಾಡುತ್ತೆ. ಎಲ್ಲವನ್ನೂ ಬಂದ ಮುಖ್ಯಮಂತ್ರಿಗಳು ಈ ಸರ್ಕಾರ ಬಂದ ಮೇಲೂ ಕೂಡ ಆ ಸಮಸ್ಯೆ ಏನು, ಆ ಸಮಸ್ಯೆಗೆ ಪರಿಹಾರ ಆಗಬೇಕು, ಅದು ನ್ಯಾಯ ಅಲ್ಲ ಅಂತ ಅರಿತಂತಹ ಮುಖ್ಯಮಂತ್ರಿಗಳ ಆಧ್ವರ್ಯದಲ್ಲೇ ಫೈನಲ್ ನೋಟಿಫಿಕೇಶನ್ ಹೋಗುತ್ತೆ. ಫೈನಲ್ ನೋಟಿಫಿಕೇಶನ್ ಹೋಗುವಂಥ ಪರಿಸ್ಥಿತಿ ಯಾಕೆ ಬಂತು? ನಿಮಗೆ ಅದು ಅನ್ಯಾಯ ಅಂತ ಗೊತ್ತಿದ್ದು ಕೂಡ, ಅದು ತಪ್ಪು ಅಂತ ಗೊತ್ತಿದ್ದು ಕೂಡ ಅನ್ನೋದು ನಮ್ಮ ಪ್ರಶ್ನೆ. ಇದಾದ ನಂತರ 25ನೇ ತಾರೀಕಿನವರೆಗೂ ಬಹಳ ದೊಡ್ಡ ಚಳುವಳಿ ನಡೆಯುತ್ತೆ. ದೇಶದ, ರಾಷ್ಟ್ರದ ಬೇರೆ ಬೇರೆ ಕಡೆಯಿಂದ ಜನ ಬಂದು ಇಳಿತಾರೆ, ಬೇರೆ ಬೇರೆ ಸಂಘಟನೆಗಳು. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ತಪ್ಪಾಗ್ತಿದೆ ಇಲ್ಲಿ ಅಂತ. ಅವರನ್ನು ಅರೆಸ್ಟ್ ಮಾಡಲಾಗ್ತದೆ ನಮ್ಮ ಸರ್ಕಾರದಲ್ಲೇ. 26ನೇ ತಾರೀಕು ಅವ್ರು ಅರೆಸ್ಟ್ ಮಾಡಿದ್ದು ಯಾಕೆ ಅಂತ ನಾವು, ವಿಜಯಮ್ಮ ಇರ್ಬೋದು, ಕೆಲವರು ಸಾಹಿತಿಗಳಿರ್ಬೋದು, ನಾವು ನಾಗರಿಕರು, ಸಿವಿಲ್ ಸೊಸೈಟಿ ಹೋಗಿ ಮುಖ್ಯಮಂತ್ರಿ ಬಿಡಿ, ಯಾಕೆ ನೀವು ಅವ್ರ ಮಾತನ್ನು ಕೇಳಿಸ್ಕೊಳ್ತಿಲ್ಲ, ಒಂದು ಮೀಟಿಂಗ್ ನೀವು ಮಾಡಲೇಬೇಕು, ಇಲ್ಲ ಅದು ಫೈನಲ್ ನೋಟಿಫಿಕೇಶನ್ ಸ್ವಲ್ಪ ತೊಡಕುಗಳು, ಅದು ಏನೇ ಇದ್ರು ಕೂತ್ಕೊಂಡು ಮಾತಾಡಿ. ಹಂಗಲ್ಲ, ರೈತರು 3 ವರ್ಷದಿಂದ ಮಾತಾಡ್ತಿದ್ದಾರೆ ಅಂದಲೇ ಕೇಳಿದ್ರೆ ಮಾತಾಡಿ ಅಂತ. ಅದಕ್ಕೆ ಒಂದು 4ನೇ ತಾರೀಕಿನ ಒಂದು ಮೀಟಿಂಗ್ ಆಗುತ್ತೆ. 4ನೇ ತಾರೀಕಿನ ಮೀಟಿಂಗಿಗೆ ದೇವನಹಳ್ಳಿಯ 13 ಹಳ್ಳಿಯ ಮಕ್ಕಳು, ಹೆಣ್ಮಕ್ಳು, ಗಂಡಸರು ಎಲ್ಲರೂ ಸೇರ್ಕೊಂಡು ರೈತರು ಮುಖ್ಯಮಂತ್ರಿಗಳಿಗೆ ಅವರ ಭೂಮಿಯಲ್ಲಿ ಬೆಳೆದ ಹಣ್ಣು ತರಕಾರಿಗಳನ್ನು ತಗೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ, ನಾವು ಇದನ್ನು ಬೆಳೀತಾ ಇದ್ದೀವಿ, ನಮ್ಮ ಬದುಕಕ್ಕೆ ಬಿಡಿ ಅಂತಾರೆ. ಹೋರಾಟಗಾರರು ಇದಕ್ಕೇನು ಉತ್ತರ ಅಂದಾಗ ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಆಗಿದೆ. ಮುಖ್ಯಮಂತ್ರಿಗಳೊಬ್ಬರೇ ಅಲ್ಲ, ಸರ್ಕಾರ, ಅಲ್ಲಿ ಮಿನಿಸ್ಟರ್ಗಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಬಂದ ಸಾರ್ವಜನಿಕರ ಮುಂದೆ ನನಗೆ ಅರ್ಥ ಆಗ್ತಾ ಇದೆ, ಅದು ರೈತ ಪರವಾಗಿ ಜನ ವಿರೋಧಿ ಸರ್ಕಾರ ಅಲ್ಲ ಇದು, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಆಡಳಿತದಲ್ಲಿ ಒಂದು ಕಾನೂನಿನ ಸ್ವಲ್ಪ ಕಷ್ಟಗಳಿವೆ. ನಾವು LG ಇವರ ಜೊತೆ, ನಮ್ಮ ಕಾನೂನು ತಜ್ಞರ ಜೊತೆ ಮಾತಾಡಿ ರೈತ ಪರವಾದ ತೀರ್ಪುವನ್ನು, ಕಾನೂನು ಈ ತೊಡಕುಗಳನ್ನು ನಿವಾರಿಸಿಕೊಂಡು ಹೇಗೆ ಮಾಡಬೇಕು ಅಂತ ನಮಗೆ ಹೇಳಬೇಕು. ನಮಗೆ 10 ದಿನಗಳ ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ಹೋರಾಟಗಾರರು, ರೈತರು, ನಾವು 10 ದಿನಗಳ ಟೈಮ್ ಕೇಳಿದ್ರು. ಆಡಳಿತ ಏನೇ ಇರಲಿ, ಕಾನೂನು ತೊಡಕುಗಳು ಅಷ್ಟೇ ತಾನೇ ನಿಮ್ಮ ಸಮಸ್ಯೆ, ಪರಿಹರಿಸ್ಕೊಡಿ. ಅಷ್ಟೊಳಗೆ ನಾವು ಕಾನೂನು ತೊಡಕುಗಳ ಬಗ್ಗೆ ನಾವು ಮಾತಾಡ್ತೀವಿ, ಕೂತ್ಕೊಂಡು ಮಾತಾಡೋಣ ಅಂತೀವಿ. ಅಲ್ಲಿವರೆಗೂ ಓಕೆ, ನಮ್ಮ ಮುಖ್ಯಮಂತ್ರಿಗಳಿದೆ, ಸರ್ಕಾರದ ನನ್ನ ನಂಬಿಕೆ ಇದೆ. ಅದಾದ ನಂತರದ ಬೆಳವಣಿಗೆ ನಮಗೆ ಅನುಮಾನಗಳು ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.